ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಕರ್ನಾಟಕದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ವಿದೇಶಕ್ಕೆ ಪರಾರಿಯಾದ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಆಗುವ ಒಂದು ಆತಂಕದಿಂದ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು, ನಿನ್ನೆ ರಾಜ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ವಜಾಗೊಳಿಸಿತು. ಈ ಅರ್ಜಿ ವಜಾದ ಬೆನ್ನಲ್ಲೇ ಬೈರ್ತಿ ಬಸವರಾಜು ಈಗಾಗಲೇ ದುಬೈಗೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಅವರ ಆಪ್ತ ವಲಯ ಜೊತೆಗೆ CID ಅವರಿಗಾಗಿ ಏನು ತಲಾಶ್ ಮಾಡ್ತಾ ಇದೆ CID ವಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು, ಕಳೆದ ವರ್ಷ ಜುಲೈನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆಯಾಗುತ್ತೆ. ಇದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ಜಗದೀಶ್ ಜೊತೆ ಬೈರ್ತಿ ಬಸವರಾಜ್ಗೆ ಒಂದು ನಿರಂತರವಾದಂಥ ಸಂಪರ್ಕ ಇತ್ತು. ಹೀಗಾಗಿ CID ಅವರು ವಿಚಾರಣೆಗೆ ಕೂಡ ಕರೆಯೋ ಪ್ರಯತ್ನವನ್ನು ಮಾಡಿದರು. ಅಲ್ಲದೆ ಇದರಲ್ಲಿ ಬಂಧನ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ತಲೆಮರೆಸ್ಕೊಂಡು ಓಡಾಡುವಂಥದ್ದು ಅಥವಾ ಪದೇ ಪದೇ ಅರ್ಜಿಯನ್ನು, ನಿರೀಕ್ಷಣಾ ಜಾಮೀನನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕುವ ಕೆಲಸವನ್ನು ಮಾಡಿದರು. ಆದರೆ ಫೈನಲಿ ಹೈಕೋರ್ಟ್ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ BJPಯ ರಾಜ್ಯ ಉಪಾಧ್ಯಕ್ಷರು ಸದ್ಯ ವಿದೇಶಕ್ಕೆ ಪರಾರಿಯಾಗಿರ್ತಕ್ಕಂಥದ್ದು. ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ CID ಬಂಧನ ಮಾಡುವ ಸಾಧ್ಯತೆ ಇತ್ತು. ಈ ಹಿನ್ನೆಲೆಯಲ್ಲಿ ಅವರು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ರಾಜ್ಯದಲ್ಲಿ ಅಥವಾ ಅವರ ಕ್ಷೇತ್ರದಲ್ಲಿದ್ದು ಕೆಲಸವನ್ನು ಮಾಡಬೇಕಾದಂಥ ರಾಜಕಾರಣಿ ಈಗ ಒಂದು ಕೊಲೆ ಆರೋಪದಲ್ಲಿ ಸಿಲುಕಾಕೊಂಡು ವಿದೇಶಕ್ಕೆ ಪರಾರಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಹಾಗೆಯೇ ಆ ಕ್ಷೇತ್ರದ ಜನರಿಗೆ ಇದು ದೊಡ್ಡ ಪರಿಣಾಮ ಅಥವಾ ದೊಡ್ಡ ನಷ್ಟ ಅಂತೇಳಿ ಹೇಳ್ಬೋದಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.